ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಈ ಒಂದು ಬ್ಲೌಸ್ ಏನೈತಿ, ಇದು ಓಲ್ಡ್ ಬ್ಲೌಸ್ ಐತೆ, ಅಂದ್ರೆ ಮೊನ್ನೆ ಸ್ಟಿಚ್ ಮಾಡಿದ್ದೈತಿ. ಸೊ ಈ ಒಂದು ಬ್ಲೌಸ್ನ ನಾನು ಸಿಂಪಲ್ಲಾಗಿ ಸ್ಟಿಚ್ ಮಾಡೀನಿ. ಸೊ ಯಾವ ಥರ ಲೇಸು ಏನು ಕೊಟ್ಟಿರಲಿಲ್ಲ, ಹಾಗಾಗಿ ಇದಕ್ಕೆ ಒಂದು ಏನಾದರೂ ವರ್ಕ್ ಮಾಡೋಣ ಅಂತ, ಅಂದರೆ ಗ್ರ್ಯಾಂಡ್ ಲುಕ್ ಒಂದು ಸ್ವಲ್ಪ ಕೊಡೋಣ ಅಂತ, ಏನಾದರೂ ವರ್ಕ್ ಮಾಡೋಣ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾನೀಗ ಒಂದು ಬ್ಲೌಸ್ಗೆ ವರ್ಕ್ ಮಾಡ್ತೀನಿ ಅಂತ. ಈ ಬ್ಲೌಸನ್ನು ಹೆಂಗೆ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬಹಳ ಏನು ಡಿಸೈನ್ ಇಟ್ಟಿಲ್ಲ, ಓನ್ಲಿ ರೌಂಡ್ ನೆಕ್ ಇಟ್ಟೀನಿ. ಹಿಂಗೆ ನಾರ್ಮಲ್ ರೌಂಡ್ ಇಟ್ಟಿದ್ದೀನಿ. ರೌಂಡ್ ಇಟ್ಟು ಸ್ಯಾರಿ ಕಲರ್ನ ಕಸಿ ಕೊಟ್ಟೇನಿ. ಹಾಗೆ ಫ್ರಂಟ್ ಕಡೆ ಸೊ ನೋಡಿರಿ, ಫ್ರಂಟ್ ಹಿಂಗೆ ಸ್ಟಿಚ್ ಮಾಡಿದ್ದೀನಿ ನಾರ್ಮಲ್, ಅಂದ್ರೆ ಫ್ರಂಟ್ ಮಧುಬಾಲ ಮಾಡೀನಿ. ಒಂದು ಸ್ವಲ್ಪ ನೋಡೋಣ ಟ್ರೆಂಡಿಂಗ್ ಆಗಿ ಅಂತ ಫ್ರಂಟ್ ಮಧುಬಾಲ ಸ್ಟಿಚ್ ಮಾಡೀನಿ. ಅದಕ್ಕೆ ಸ್ಯಾರಿದು ಪೈಪಿಂಗ್ ಕೊಟ್ಟೇನಿ. ಹಂಗೆ ಬ್ಯಾಕು ನಾರ್ಮಲ್ ರೌಂಡಾಗಿ ಇಟ್ಟೀನಿ. ಸೊ ಈ ರೌಂಡು ಫ್ರಂಟ್ ಎಲ್ಲ ಡಿಸೈನ್ ಮಾಡಿದ್ದೀನಿ, ಬಟ್ ಬ್ಯಾಕ್ ಎಲ್ಲ ಸಿಂಪಲ್ ಆಗಿ ಬಂದೈತಿ. ಸೊ ಅದಕ್ಕೆ ಇದಕ್ಕೊಂದು ಸ್ವಲ್ಪ ವರ್ಕ್ ಮಾಡೋಣ ಅಂತ, ಅದಕ್ಕೆ ಇದೊಂದು ಸಿಂಪಲ್ ಬ್ಲೌಸನ್ನ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡೋಣ ಅಂತ ಇದ್ದೀನಿ. ಸೊ ಈ ಹಂಗೆ ನಾನು ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಗೊತ್ತಾಗುತ್ತೆ ನಾನು ಯಾವ ರೀತಿ ಈ ಒಂದು ಬ್ಲೌಸನ್ನ ಡೆಕೋರ್ ಮಾಡ್ತೀನಿ ಅಂತ. ನೀವು ಕೂಡ ರೆಡಿ ಆದಂಥ ಬ್ಲೌಸ್ ನಿಮ್ಮಲ್ಲಿ ಇತ್ತು, ನಾರ್ಮಲಾಗಿ ಹೊಲಿಸಿದ್ರೆ ಅಂದರೆ ನೀವು ಕೂಡ ಈ ರೀತಿ ಡೆಕೋರೇಟ್ ಮಾಡ್ಕೋಬೋದು. ಈ ಬ್ಲೌಸು ಸಾರಿ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಇದೆ. ಈ ಸಾರಿ ಗ್ರೀನ್ ಇದೆ, ಸೊ ಬ್ಲೌಸು ಬ್ಲೂ ಕೊಟ್ಟಿದ್ದಾರೆ. ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ. ನಿಮಗೆ ಬೇಕಾದರೆ ಸೈಡ್ ರೆಕಾರ್ಡಲ್ಲಿ ಸೈಡಿಗೆ ಫೋಟೋನ ಹಾಕ್ತೀನಿ ನಾನು ಸಾರಿದು. ಅಷ್ಟು ಚೆನ್ನಾಗಿ ಸಾರಿ ಇದೆ ಇದು. ತುಂಬಾ ಕಾಂಬಿನೇಷನ್ ಸಖತ್ತಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಈ ಬ್ಲೌಸು ಸಿಂಪಲ್ ಆಗಿದೆ ಅಲ್ವಾ. ಸೊ ಇದನ್ನು ಒಂದು ಚೈನ್ ಸ್ಟಿಚ್ನಿಂದ, ಅಂದರೆ ಚೈನ್ ಲೇಸ್ನಿಂದ ಇದನ್ನು ಗ್ರ್ಯಾಂಡ್ ಲುಕ್ಕು ಕೊಡೋಣ ಅಂತ. ಇದು ನಾರ್ಮಲ್ ರೌಂಡು ಇಲ್ಲ, ಒಂಥರ ಮಟ್ಕ ಶೇಪಲ್ಲಿದೆ. ಸೊ ನಾರ್ಮಲ್ ರೌಂಡ್ ಶೇಪು ಅಲ್ಲ, ಇದು ಮಟ್ಕ ಶೇಪಲ್ಲಿದೆ. ಹಾಕೊಂಡಾಗ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಅದಕ್ಕೆ ಈ ಒಂದು ಬ್ಲೌಸ್ಗೆ ಯಾವ ರೀತಿ ಗ್ರ್ಯಾಂಡ್ ಲುಕ್ ಕೊಡೋದು, ಹಾಗೆ ವರ್ಕ್ನ ಮಾಡೋದು ಅಂತ. ಇದಕ್ಕೆ ಯಾವುದೇ ರೀತಿ ಪ್ಯಾಚ್ ವರ್ಕ್ ಕೊಟ್ಟಿಲ್ಲ. ಬ್ಯಾಕ್ ಹುಕ್ ಇಟ್ಟಿದ್ದೀನಿ. ಬ್ಯಾಕ್ ಹುಕ್ ಇಟ್ಟು ನಾರ್ಮಲಾಗಿ ಒಂಥರ ಮಟ್ಕ ಶೇಪು ನೆಕ್ ಇಟ್ಟಿದ್ದೀನಿ. ಸ್ಯಾರಿ ಕಲರು ಈ ಥರ ಸಣ್ಣ ಅಂಥದ್ದು ಲೇಸ್ ಹಚ್ಚೀನಿ, ಕಸಿ ಕೊಟ್ಟಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿ ಕೊಡುತ್ತೆ. ಒಂಥರ ಸ್ಯಾರಿದು ಕೊಡೋಣ, ಅದೇ ಬ್ಲೌಸಿಂದ ಅದೇ ಕೊಟ್ಟರೆ ಅಷ್ಟೊಂದು ಲುಕ್ ಕೊಡೋಲ್ಲ. ಸೊ ಹಾಗಾಗಿ ಸ್ಯಾರಿದು ಕಲರ್ದು ಈ ಥರ ಕಸಿ ಕೊಟ್ಟಿದ್ದೀನಿ. ತುಂಬಾ ಲುಕ್ ಕೊಡುತ್ತೆ. ಇದು ಈಗ ಟ್ರೆಂಡ್ ಆಗಿದೆ ಈ ರೀತಿ ಕಸಿ. ನೀವು ಕೂಡ ಮನೆಯಲ್ಲೇ ಹಚ್ಕೋಬೋದು ನಾರ್ಮಲ್ ಸ್ಟಿಚ್ಚಿಂದನೇ. ನೋಡಿರಿ, ಇಂಥ ಲೇಸಿಲೆ ನಾನು ಇದಕ್ಕೆ ವರ್ಕ್ ಮಾಡಕತ್ತೀನಿ. ಇದು ನೋಡಿರಿ 4 ಲೇಯರ್ ಇದೆ. ನಮ್ಗೆ ಎಷ್ಟು ಲೇಯರ್ ಬೇಕಲ್ವ, ಇನ್ನೂ ಇಷ್ಟು 1 ಇಂಚಿನಷ್ಟು, 1 ಇಂಚಿನಷ್ಟು, 2 ಇಂಚ್ ಅಂದರೆ 2 ಇಂಚು, ನಮ್ಗೆ ಎಷ್ಟು ಅಗಲ ಬೇಕಲ್ವ ಅಷ್ಟು ಅಗಲ ಕೊಡ್ತಾರೆ. ನಾನು 4 ಎಳೆದು ತಂದಿದ್ದೀನಿ. ಇದು ನಾನು ಇಷ್ಟೇ ತಂದೀನಿ. 1 ಮೀಟ್ರು ಆಗಲ್ಲ, ಒಂದು ಅರ್ಧ ಮೀಟ್ರ್ ಆಗುತ್ತೆ ಇದು. ಈ ಒಂದು ಅರ್ಧ ಮೀಟ್ರಿಗೆ ನನಗೆ ಎಷ್ಟು 40 ರೂಪಾಯಿ ತೊಗೊಂಡಿದ್ದಾರೆ. ಇಷ್ಟಕ್ಕೆ ಒಂದು ಅರ್ಧ ಮೀಟ್ರು ಇಲ್ಲ, ಇದು ಅರ್ಧ ಮೀಟ್ರು ಅಷ್ಟೇ ಇರ್ಬೋದು. ಓಕೆ, ಅರ್ಧ ಮೀಟ್ರ್ ಇದೆ ಇದು. ಅರ್ಧ ಮೀಟ್ರಿಗೆ ನನಗೆ 40 ರೂಪಾಯಿ ತೊಗೊಂಡಿದ್ದಾರೆ. ಬರೀ ಇದು ಕೂಡ 4, 1 2 3 4 ಇದು ನಿಮ್ಗೆ ಎಷ್ಟು ಆಗಲ್ಲ ಬೇಕಂತೀರಲ್ಲ ಅಷ್ಟು ಕೊಡ್ತಾರೆ ನಿಮಗೆ. 1 ಮೀಟ್ರ್ ಅಂದರೆ 1 ಮೀಟ್ರು, 2 ಮೀಟ್ರ್ ಅಂದರೆ 2 ಮೀಟ್ರು. ನಾನು ಜಾಸ್ತಿ ತರಿಸಿಲ್ಲ, ಇದು ನಾನು ವರ್ಕ್ ಮಾಡ್ಕೋಬೇಕಂತ ಅಷ್ಟೇ ಕಡಿಮೆ ತಂದಿದ್ದೀನಿ. ಸೊ ಅದರಲ್ಲಿ ಹಿಂಗೆ 2 ಭಾಗ ಮಾಡ್ಕೋತೀನಿ ನಾನು. ಇದನ್ನೇ ಹಚ್ಚಿದ್ರೆ ಇದೇನಾಗುತ್ತೆ, ತುಂಬ ದಪ್ಪ ಅನಿಸ್ದಂಗೆ ಅನಿಸುತ್ತೆ. ಇಷ್ಟು ದಪ್ಪ ಬೇಡ ನನಗೆ ಜಾಸ್ತಿ ಮೊದಲೇ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ದಪ್ಪ ಇರೋದನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡು ನೋಡಿ ಹಿಂಗೆ ಡಬಲ್ ಇಳಿ ನೋಡಿ, 2 ಎಳೆದ ಒಂದು ಭಾಗ, 2 ಎಳೆದು ಒಂದು ಭಾಗ ಮಾಡಿಕೊಂಡು ನಾನು ನೋಡ್ತೀನಿ. ಪೂರ್ತಿ ಕಟ್ ಮಾಡೋಂಗಿಲ್ಲ, ನನಗೆ ಎಷ್ಟು ಬೇಕು ನೋಡಿಕೊಂಡು ಈ ರೀತಿ ಸಣ್ಣ ಅಂತದ ಹಿಂಗೆ ಹಚ್ತೀನಿ. ಮತ್ತು ಇದನ್ನು ನೀವು ನೋಡಿ, ಇಷ್ಟು ನಿಮ್ಮ ಬ್ಲೌಸಿಗೆ ಎಷ್ಟು ಬೇಕಲ್ವ ನೀವು ನೋಡಿ ಅಷ್ಟು ನೋಡಿ ತೊಗೊಳ್ಳಿ. ಇದನ್ನು ಗ್ಲೂ ಈ ಥರ ನೋಡಿ, ಈ ಥರ B700 ಗ್ಲೂ ಬರುತ್ತಲ್ವ, ಇದನ್ನು ಹಾಕು ಅಟ್ಯಾಚ್ ಮಾಡ್ಬೋದು. ಇಲ್ಲಾಂದರೆ ಇದು ಏನದು ಫ್ಯಾಬ್ರಿಕ್ ಗ್ಲೂ ಅಂತ ಬರುತ್ತಲ್ವ, ಸೊ ಅದನ್ನು ಹಾಕು ಅಟ್ಯಾಚ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸ್ಟಿಚ್ ಮಾಡತ್ತೀನಿ, ಯಾಕಂತಂದ್ರೆ ನಾನು ಗ್ಲೂ ಹಾಕಿ ಹೆಚ್ಚು ಯಾವುದೂ ಲೇಸ್ ಅಟ್ಯಾಚ್ ಮಾಡೋಂಗಿಲ್ಲ. ಏನಾಗುತ್ತೆ, ವಾಶ್ ಮಾಡಿದಾಗ ಅದು ಒಂದು 2-3 ಸಲ ವಾಶಿಗೆ ಈ ಥರ ನಾವು ಹಚ್ಚಿರ್ತೀವಲ್ವ,
ವಾಶ್ ಮಾಡಿದಾಗ ಏನಾಗುತ್ತೆ, ನೀರಿಗೆ ಎದ್ದು ಲೇಸ್ ಎತ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ನಾನು ಫ್ಯಾಬ್ರಿಕ್ಗೆ ಇಂಥ ಲೇಸ್ನಾಗಲಿ ಯಾವುದನ್ನ ಅಟ್ಯಾಚ್ ಆಗಲಿ ಗ್ಲೂನ ಹಚ್ಚಂಗಿಲ್ಲ. ಸೊ ಗ್ಲೂನ ಹಚ್ಚಲಾರ್ದಂಗೆ ಗಮ್ ಹಚ್ಚಲಾರ್ದಂಗೆ ಹೆಂಗೆ ಸ್ಟಿಚ್ ಮಾಡಬೇಕು ನಾರ್ಮಲ ಸ್ಟಿಚ್ನ್ಯಾಗ ಹೊಲಿಬೇಕು ಅಂತ ಈ ವಿಡಿಯೋದಾಗ ತೋರ್ಸಕತ್ತೀನಿ. ಸೊ ಬರ್ರಿ ಹಂಗಾರ ನೋಡ್ರಿ ನಾನು ಹೆಂಗೆ ಹೊಲಿತೀನಿ ಹೆಂಗಿಲ್ಲ ಅಂತ. ಅದಕ್ಕೆ ಒಂದು ಸೂಜಿಗೆ ನೋಡಿ ಹಿಂದಿನ ಈ ರೀತಿ ಅಂಟು ಟೈಪ್ ಇದೆ. ಸೊ ಈ ಅಂಟು ಟೈಪ್ ಇರೋದನ್ನ ಮೇಲೆ ನೋಡಿದ್ರೆ ಸ್ಟೋನ್ ಇದೆ. ಇದನ್ನು ಹೆಂಗೆ ಸ್ಟಿಚ್ ಮಾಡೋದು ಅಂತ ಇವತ್ತು ವಿಡಿಯೋದಾಗ ನೋಡೋಣ. ನೋಡಿ ಒಂದು ಸೂಜಿಗೆ ಗೋಲ್ಡನ್ ಎಳೆ ದಾರನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೊದಲಿಗೆ ಇಲ್ಲಿಂದ ಶೋಲ್ಡರಿಂದ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟನ ತೊಗೊಳ್ಳಿ. ಯಾಕಂತಂದರೆ ಏನಾದ್ರು ಶೋಲ್ಡರ್ ಪ್ರಾಬ್ಲಮ್ ಆದಾಗ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನೋಡಿರಿ ಇವಾಗ ಹಿಂಗೆ ತೊಗೋಬೇಕು. ತಗೊಂಡ ಇವಾಗ ನೋಡಿ ಇಂಥ ಏನು ಸ್ಟೋನ್ ಇತ್ತಲ್ಲ, ಸೊ ನೋಡಿ ಸ್ಟೋನನ್ನು ಇದ್ರ ಮೇಲೆ ಎಬ್ಬಿಸ್ಕೋಬೇಕು. ನಿಮಿಷ ಹೀಗೆ ಈ ನಡು ಸೆಂಟ್ರಲ್ಲಿ ಎಬ್ಬಿಸ್ಕೋಬೇಕು. ಎಬ್ಬಿಸ್ಕೊಂಡು ಮತ್ತೆ ಈ ರೀತಿ ಕೆಳಗೆ ತಗೋಬೇಕು. ಈ ರೀತಿ ಹೀಗೆ ಕೆಳಗೆ ತಗೋಬೇಕು. ನೋಡಿ ಹೀಗೆ ತಗೊಂಡು ಇದನ್ನು ಒಂದು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಯಾಕಂದರೆ ಸ್ಟಿಚ್ಚು ಬಿಚ್ಕೋಬಾರ್ದು ಅಲ್ವಾ. ಸೊ ಅದಕ್ಕಾಗಿ ಇದನ್ನು ನೀವು ನಾರ್ಮಲಾಗಿ ರೌಂಡ್ ನೆಕ್ ಇಟ್ಕೊಂಡು ಈ ಥರದ್ದು ಲೇಸು ನಿಮ್ಮ ಬ್ಲೌಸ್ಗೆ ನೋಡ್ಕೊಂಡು 1 ಮೀಟ್ರು ಸಾಲತ್ತೆ. 1 ಮೀಟ್ರ್ ಅದು ತೊಗೊಂಡು ಹಿಂಗೆ ಲೇಸನ್ನು ನೀವು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಇದನ್ನು ಹೊಲಿಯೋಕೆ 100-200 ತಗೋತಾರೆ. ಸೊ 100 ಬ್ಲೌಸ್ ಹೊಲಿಸ್ಕೊಂಡು ಇದನ್ನು ಲೇಸ ನೀವನ್ನ ಅಟ್ಯಾಚ್ ಮಾಡ್ಕೊಬೋದು ಮನೆಯಾಗ. ಸೊ ಹಿಂಗೆ ಮತ್ತು ಒಂದು 2 ನಡು ಗ್ಯಾಪ್ ಬಿಟ್ಟು ಸ್ಟೋನ ಮತ್ತು ಇಲ್ಲಿ ಸೆಂಟ್ರಾಗೆ ಮತ್ತೆ ತೊಗೋಬೇಕು. ಮತ್ತೆ ತೊಗೊಂಡು ಇದ್ರೊಳಗೆ ಮತ್ತೆ ಆರಿಸ್ಕೋಬೇಕು. ಇದನ್ನು ಹಿಂಗೆ 2 ಸ್ಟೋನ್ನ ನಡು ಗ್ಯಾಪ್ನ್ಯಾಗ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡ್ರಿ ಹಿಂಗೆ ಇಲ್ಲಿ ಎಬ್ಸಿರಿಲ್ಲ. ಸೊ ಮತ್ತು ಈ ಸ್ಟೋನ್ ಅಂತಕ ಈಗ ಸೂಜಿ ತೊಗೊಂಡಿನಿ. ಸೊ ಈ ಒಂದು ಸ್ಟೋನ್ ಬಿಡೋದು, ಈ ಒಂದು ಸ್ಟೋನ್ ಅಂತಕ ಹಾಕೋದು. ಹಿಂಗೆ ಒಂದು 2-3 ಸ್ಟೋನ್ನ ನೋಡು ಗ್ಯಾಪ್ ಇಟ್ಕೊಂಡು ಹಾಕ್ಕೊತ ಹೋಗ್ರಿ. ತುಂಬ ಲುಕ್ ಕೊಡ್ತೈತಿ ಬ್ಲೌಸು ನಿಮ್ಮದು. ಸಿಂಪಲ್ ಹಂಗಿದ್ರು ಇದು ಬ್ಲೌಸು ತುಂಬ ಚೆನ್ನಾಗಿತ್ತು ನಂದು. ಸೊ ಹಾಗಾಗಿ ಪ್ಲೇನ್ ಅನ್ಸಾಕತ್ತೈತಿ ಇದು ಬ್ಲೌಸು. ಸೊ ಹಾಗಾಗಿ ಸ್ವಲ್ಪ ವರ್ಕ್ ಮಾಡ್ಕೊಳ್ಳೋಣ ಅಂತ ಇದನ್ನು ಈ ರೀತಿ ವರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ನೀವು ಕೂಡ ನಿಮ್ಮ ಬ್ಲೌಸು ಸಿಂಪಲ್ ಇದ್ದು ಅಂದರೆ ಹಿಂಗೆ ವರ್ಕ್ ಮಾಡ್ಕೊರಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಬ್ಲೌಸ. ಎಷ್ಟು ಚೆನ್ನಾಗಿ ಬರ್ತಾವಂದ್ರೆ ಬ್ಲೌಸ್ಗಳು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಲುಕ್ ಕೊಡುತ್ತೆ ನೋಡ್ರಿ. ಹಿಂಗೆ ಒಟ್ಟು ಆದಷ್ಟು ಸ್ಟಿಚ್ ಮಾಡ್ಕೊಂಡು ಹೋಗಿ. ತುಂಬಾ ಲುಕ್ಕು ಕೊಡುತ್ತೆ ಬ್ಲೌಸ್ ಮಾತ್ರ. ಸೊ ನಡು ಗ್ಯಾಪ್ 2-3 ಸ್ಟೋನ್ ಬಿಟ್ಟು ಸ್ಟಿಚ್ ಮಾಡ್ಕೊತ ಹೋಗೋದಷ್ಟೇ. ಇದ್ರೊಳಗೆ ಏನು ಹಂಗೆ ಭಾಳ ಏನಿಲ್ಲ. ನೀವು ಮನ್ಯಾಗ ಸ್ಟೋನ್ ತಂದ ಸಿಂಪಲ್ ಬ್ಲೌಸ್ಗೆ ಹಿಂಗೆ ವರ್ಕ್ ಮಾಡ್ಕೋಬೋದು. ಹಿಂಗೆ ಸಿಂಪಲ್ ಹಂಗೆ ಬ್ಲೌಸ್ನ ಹೊಲಿರಿ. ಇದನ್ನು ವರ್ಕ್ ಮಾಡ್ಕೋಬೋದು ಮನೆಯಾಗನ. ಹಿಂಗೆ ಹಿಂಗೆ
ನಿಧಾನ ಸ್ಟಿಚ್ ಮಾಡ್ಕೊತ ಹೋಗ್ರಿ. ಏನು ಕಷ್ಟ ಏನಿಲ್ಲ, ನಾನು ನಿಮ್ಗೆ ನಿಧಾನವಾಗಿ ತೋರಿಸಾತೀನಿ. ಸೊ ನೀವು ಒಂದೆರಡು ಸಲ ಇದನ್ನು ನಾನು ವೀಡಿಯೋ ಹೊಳೆ ಮೇಲೆ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಕತಿ ಹೆಂಗೇನಂತ. ಎಲ್ಲೂ ನೋಡ್ತಿರ್ಬೋದು ನಾನು ಸ್ಟಿಚ್ ಮಾಡಿದ ಹೊಲಿಗೆನ ಕಾಣಿಸತ್ತಿಲ್ಲ, ಬ್ಯಾಕ್ ಅಷ್ಟೇ ಹೊಲಿಗೈತಿ, ಫ್ರಂಟಲ್ಲಿ ಎಲ್ಲೂ ನಿಮ್ಗೆ ಹೊಲಿಗೆ ಕಾಣಿಸಂಗಿಲ್ಲ. ಹಿಂಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ಸಾಲ ಇಲ್ಲ. ಓ ಹಿಂಗೆ ಇದನ್ನು ರೌಂಡ್ ಹಂಗೆ ಸ್ಟಿಚ್ ಮಾಡೋದು. ಹಿಂಗೆ ಸೊ ಇದೇ ಥರನೇ ಹಚ್ಕೊಳ್ತಾ ಹೋಗೋದು. ಹಿಂಗೆ ಹಚ್ಬಿಟ್ರೆ ಈ ಥರ ಹಚ್ಬಿಟ್ರೆ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಲೇಸ್ ಅನ್ನುವಂಥದ್ದು ಕಿತ್ಕೊಂಬರಲ್ಲ. ಸೊ ಸ್ಟಿಚ್ ಮಾಡಿರ್ತೀವಲ್ವ ಗಟ್ಟಿ ಕೂತ್ಕೊಳ್ಳುತ್ತೆ. ಅದೇ ನಾವು ಫ್ಯಾಬ್ರಿಕ್ ಗ್ಲೂ ಈ ಥರ ಏನಾದರೂ ಹಾಕಿ ಅಂಟಿಸಿದ್ರೆ ಅದು ತುಂಬ ಬೇಗ ವಾಶ್ ಮಾಡ್ತಾ ಇದ್ದಾಗೆ ಅದು ಅಂಟು ಆರಿ ಏನಾಗುತ್ತೆ, ಲೇಸು ಕಿತ್ಕೊಂಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಿ. ಸ್ಟಿಚ್ ಮಾಡಿದ್ರೆ ನಿಮ್ಮ ಬ್ಲೌಸಿಗೆ ಲೇಸ್ ಒಂದು ತುಂಬ ಗಟ್ಟಿಯಾಗಿ ಕೂತ್ಕೊಂಡ್ಬಿಡತ್ತೆ. ಈ ಸ್ಟೋನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಟೋನ್ ಕಿತ್ತು ಹೋಗೋದಿಲ್ಲ, ಅಂದರೆ ಈ ಸ್ಟೋನು ಈ ರೀತಿಯದ್ದು ಎದ್ದು ಹೋಗೋದಿಲ್ಲ. ಸ್ಟೋನ್ ತುಂಬ ಒಳ್ಳೇದು ಬರುತ್ತೆ. ಇದು ನಾನು ತುಂಬ ಬ್ಲೌಸ್ಗಳು ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಸ್ಟೋನ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಇದರಲ್ಲೇ ಬೇರೆ ಥರ ಸ್ಟೋನ್ ಬರುತ್ತೆ, ಅದನ್ನು ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಆ ಸ್ಟೋನು ತುಂಬ ಬೇಗ ಎದ್ದು ಹೋಗಿಬಿಡತ್ತೆ. ಸೊ ಹಾಗಾಗಿ ಇದೇ ಥರನೇ ಸ್ಟೋನ್ನ ತೊಗೊಂಡು ಈ ರೀತಿ ನೀವು ಕೈಯಿಂದನೇ ಹಚ್ಕೊಳ್ಳಿ. ಮತ್ತು ನೀವು ಬೇರೆ ಯಾವುದರಿಂದನೂ ಹಚ್ಚೋಕ್ಕೆ ಹೋಗಬೇಡಿ, ಕೈಯಿಂದನೇ ಹಚ್ಕೊಳ್ಳಿ. ಅಂಟು ಸಹ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ. ಈ ರೀತಿ ನೀವು ಕೈಯಿಂದ ಹಚ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮ್ಮ ಈ ಸ್ಟೋನ್ ಲೇಸು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ, ತುಂಬ ಗಟ್ಟಿಯಾಗೂ ಕೂರುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ಸಿಂಪಲ್ ಬ್ಲೌಸ್ ನಿಮ್ಮ ಮನೇಲಿ ಈಗ ನೀವು ಹಾಗೆ ಸಿಂಪಲ್ ಹೊಲಿಸಿರ್ತೀರ, ಬಟ್ ಸ್ಯಾರಿ ಗ್ರ್ಯಾಂಡ್ ಇರುತ್ತೆ, ಆವಾಗ ಬ್ಲೌಸ್ ಸಿಂಪಲ್ ಆಗಿದೆ ಅಲ್ವಾ ಅಂತ ಅನ್ಕೋತಿರ್ತೀರಲ್ವ. ಸೊ ಆವಾಗ ನೀವು ಈ ರೀತಿ ಒಂದು ಐಡಿಯಾನ ಮಾಡ್ಕೋಬೋದು. ನಿಮ್ಮ ಬ್ಲೌಸ್ನ ನೀವೇ ಈ ರೀತಿಯಾಗಿ ಡೆಕೋರೇಟ್ ಮಾಡ್ಕೋಬೋದು. ಈ ರೀತಿ ನೀವು ರೆಡಿ ಮಾಡಿಕೊಂಡ್ರೆ ನಿಮಗೆ ಹೊರಗಡೆ ಅಮೌಂಟು ಇದರದ್ದು ಕೊಡೋ ಅವಶ್ಯಕತೆ ಇರೋದಿಲ್ಲ. ನಾರ್ಮಲ್ ಲೇಸಿಗೆ ಎಷ್ಟು ಬೀಳುತ್ತಲ್ವ, ಸೊ ಅದಷ್ಟೇ ಸಾಕು. ಇದನ್ನು ಮನೆಯಲ್ಲಿ ನೀವು ಫ್ರೀ ಇದ್ದಾಗ ಈ ರೀತಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅಮೌಂಟ್ ಉಳಿಯುತ್ತೆ. ಇದೇ ಲೇಸ್ನ ನಿಮಗೆ ಅವರು ಟೇಲರ್ಗಳು ತಂದು ಹಚ್ಕೊಡ್ಬೇಕಾದ್ರೆ ಏನಿಲ್ಲ ಅಂದರೂ ಒಂದು ಈ ಕಡೆ ನಮ್ಮ ಹಳ್ಳಿ ಸೈಡು ಒಂದು 50 ಆದರೂ ತೊಗೋತೀವಿ. ಬಟ್ ಸಿಟಿ ಕಡೆ ಆದರೆ ಇದಕ್ಕೆ ಏನಿಲ್ಲ ಅಂದರೂ ಒಂದು 100ವರೆಗೆ ತೊಗೋತಿರ್ಬೋದು. ನೀವು ಯಾರಾದರೂ ಹಚ್ಕೊಂಡಿದ್ರೆ ಈ ಥರ ಲೇಸು ನೀವು ಎಷ್ಟು ಕೊಟ್ಟಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡ್ತೀರಾ ಈ ಒಂದು ಡಿಸೈನ್ನ, ಈ ಒಂದು ಲುಕ್ನ ನೀವು ಕೂಡ ಕ್ರಿಯೇಟ್ ಮಾಡ್ಕೋತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಷ್ಟೊಂದು ಜನ ಇದನ್ನು ಟೇಲರ್ ಹತ್ರನೇ ಹಚ್ಚಿಸ್ಕೊಂಡಿರ್ತಾರೆ ತುಂಬಾ ಅಮೌಂಟ್ ಕೊಟ್ಟು. ಸೊ ಅದ್ರ ಬದಲು ಈ ರೀತಿ ನೀವೇ ಅಟ್ಯಾಚ್ ಮಾಡ್ಕೋಬೋದು. ಇದೇ ರೀತಿ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೀವು ಎಲ್ಲೂ ಕೂಡ ಸ್ಟಿಚ್ ಮಾಡಿದ್ದು ನೋಡಿ, ಎಲ್ಲಿ ಕೂಡ ನೀವು ಸ್ಟಿಚ್ ಮಾಡಿದ್ದು ಕಾಣಿಸೋದಿಲ್ಲ, ಎಲ್ಲಿ ದಾರ ಹಾಕಿದ್ದೀರಿ ಅಂತಲೇ ಕಾಣಿಸಲ್ಲ. ಹಿಂಗೆ ಹೊಳ್ಸಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಎರಡೆರಡು ಲೇಸ್ ಸ್ವಲ್ಪ ಬಿಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇದೇ ರೀತಿ ನೀವು ಕೂಡ ಸ್ಟಿಚ್ ಮಾಡ್ಕೊಂಡ್ರಿ ನಿಮ್ಮ ಸಿಂಪಲ್ ಬ್ಲೌಸನ್ನ ಈ ರೀತಿ ಲುಕ್ಕನ್ನಾಗಿ ಮಾಡ್ಕೊಳ್ಳಿ. ಕೆಲವೊಬ್ರಿಗೆ ಏನಾಗುತ್ತೆ, ಬ್ಲೌಸು ವರ್ಕ್ ಜಾಸ್ತಿ ಇಷ್ಟ ಆಗಲ್ಲ. ಸೊ ಅಂಥವರು ಈ ಥರ ಸಿಂಪಲ್ ಲೇಸ್ನ ಅಟ್ಯಾಚ್ ಮಾಡ್ಕೊಂಬಿಡಿ. ಜಾಸ್ತಿ ನಿಮಗೆ ಓವರಾಗಿ ಲುಕ್ ಕೊಡೋದಿಲ್ಲ, ಇದು ಮೀಡಿಯಮಾಗಿ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಈ ರೀತಿ ಇದನ್ನು ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೋತೀನಿ. ಇದು ಬ್ಯಾಕ್ ಹುಕ್ ಆಗಿದೆ, ಸೊ ಹಾಗಾಗಿ ಇದನ್ನು ಈ ಕಡೆ ಈಗ ಒಂದು ಕಡೆ ಸ್ಟಿಚ್ ಮಾಡಿಕೊಂಡೆ. ನಿಮ್ಮದು ನಾರ್ಮಲ್ ರೌಂಡ್ ಇತ್ತಂದರೆ ಹೀಗೇ ಏಕ ರೌಂಡು ಹಚ್ಕೊತಾ ಹೋಗೋದು. ಸೊ ಇದು ನಂದು ಬ್ಯಾಕ್ ಹುಕ್ ಆಗಿರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ಕೋತೀನಿ. ನಿಲ್ಲಿಸ್ಕೊಂಡು ನಾನು ಮತ್ತೆ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನೀವು ಬ್ಯಾಕ್ ಹುಕ್ಕಿಂದ ನೀವು ಹಚ್ತೀನಿ ಅನ್ನೋದಾದರೆ ಈ ರೀತಿ ಲಾಸ್ಟ್ ನೋಡ್ಕೊಳ್ಳಿ ಎಲ್ಲಿಗೆ ನಿಮ್ಮದು ಬ್ಲೌಸ್ ಎಂಡ್ ಆಗತ್ತೆ ಅಂತ, ಅಲ್ಲಿಗೆ ಒಂದು ಎಂಡ್ ಮಾಡಿ ಅಂತಂದರೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಿಮ್ಮದು ನಾರ್ಮಲ್ ರೌಂಡ್ ಇತ್ತಂದರೆ ಇದೇ ರೀತಿ ಕಂಟಿನ್ಯೂ ಆಗಬೇಕು. ಇಲ್ಲ ನಿಮ್ಮದು ಸ್ಟೋನಿಂದ ಇದು ಬ್ಯಾಕ್ ಹುಕ್ ಅಂದರೆ ಇಲ್ಲಿಗೆ ಎಂಡ್ ಮಾಡ್ಕೋತೀರಲ್ವ. ಸೊ ನೋಡಿ ಇದು ನಂದು ಎಂಡ್ ಸ್ಟಿಚ್ಚು, ಅಂದರೆ ಇಲ್ಲಿ ಹುಕ್ಕಿದು ಮನೆ ಬಂದಿದೆ. ಸೊ ಈ ಕಡೆ ಒಳಗೆ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಈ ಕಡೆದಿದೆ ಅಲ್ವಾ ಹುಕ್ಕುದು ಹಾಕಿದ್ದೀನಿ. ಈ ಕಡೆ ನಿಮಗೆ ಕನ್ಫ್ಯೂಸ್ ಬೇಡ ಅಂದರೆ ನೋಡಿ ಇಲ್ಲಿ ಹುಕ್ ಪಟ್ಟಿ ಅಲ್ವಾ. ಸೊ ಈ ಹುಕ್ ಪಟ್ಟಿ ಮೇಲೆ ನಾವು ಹುಕ್ ಹಾಕಿದಾಗ ಇದು ಕಾಣಿಸಲ್ಲ. ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಏನು ಮಾಡಿ ಗೊತ್ತಾ, ಇಲ್ಲಿಗೆ ಎಂಡ್ ಮಾಡ್ಕೋತೀರಲ್ವ. ಸೊ ಇಲ್ಲಿಗೆ ನಾವು ಇದನ್ನು ಸ್ವಲ್ಪ ಬಟ್ಟೆ ದಿಪ್ಪ ಆಯ್ತು ನೋಡಿ, ಇಲ್ಲೊಂದು ಸ್ವಲ್ಪ ಈ ರೀತಿ ದಾರ ಗಂಟು ಬೀಳ್ದಂಗೆ ಮಾಡ್ಕೊಳ್ಳಿ. ಹಾಂ ನೋಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ವಾ. ಸೊ ಇದನ್ನು ಕಟ್ ಮಾಡ್ಕೋತೀನಿ, ಎಂಡ್ ಆಗೋದು ಈ ರೀತಿ ಕಟ್ ಮಾಡ್ಕೊಂಡು ಇದನ್ನು ಲೇಸು ತೆಗೆದ್ಬಿಡಿ. ತೆಗೆದ್ಬಿಟ್ಟು ಇಲ್ಲಿ ಏನು ಮಾಡಬೇಕು ಗೊತ್ತಾ, ಇಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ ಅಂದರೆ ಸ್ಟಿಚಸ್ಸು ಬಿಚ್ಚೋಗ್ಬಿಡತ್ತೆ. ಒಂದು ಕಡೆಯಿಂದ ಬಿಚ್ಚಿದ್ರೆ ಎಲ್ಲ ಸ್ಟಿಚಸ್ಸು ಬಿಚ್ಚೋಗ್ಬಿಡತ್ತೆ. ಸೊ ಹಾಗಾಗಿ ಇಲ್ಲಿ ಲಾಸ್ಟಿಗೆ ಎಂಡಲ್ಲಿ ನೀವು ಬ್ಯಾಕ್ ಹುಕ್ಕಿದ್ರೆ ಮಾತ್ರ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಬ್ಯಾಕ್ ಹುಕ್ಕಿಲ್ಲ ಅಂದರೆ ನೀವು ನಾರ್ಮಲ್ ರೌಂಡಾಗಿ ತೊಗೊಂಡೋಗಿ ಲಾಸ್ಟಿಗೆ ಎಂಡಲ್ಲಿ ನಾಟ್ ಹಾಕ್ಕೊಳ್ಳಿ. ನೋಡಿ ಇದೇ ರೀತಿ ಈ ರೀತಿ ಒಂದೆರಡು ಸರಿ ನಾಟ್ ಹಾಕ್ಕೊಳ್ಳಿ. ಓಕೆ, ಸೊ ನೋಡಿ ನಾಟ್ನ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಇಲ್ಲಿಗೆ ಇದನ್ನು ಕಟ್ ಮಾಡ್ಕೊತೀನಿ. ಈಗ ಮತ್ತೆ ಇದನ್ನು ಈ ರೀತಿ ಗಂಟು ಹಾಕ್ಕೊಂಡು ಈ ಇನ್ನೊಂದು ಸೈಡು ಬಾಕಿ ಇದೆಯಲ್ವ, ಸೊ ಆ ಸೈಡ್ ಕೂಡ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ಕಡೆನೂ ಕೂಡ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಸೊ ಅಟ್ಯಾಚ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತೋದೆ ಅಂತ. ಸೊ ನೋಡಿರಿ ರೆಡಿ ಆದ್ಮೇಲೆ ಹೆಂಗಾಗೈತಿ ಬ್ಲೌಸ್ ಅಂತ ತೋರ್ಸಾಕತ್ತೀನಿ. ನೋಡಿರಿ ಬ್ಲೌಸ್ ರೆಡಿ ಆದ್ಮೇಲೆ ಯಾವ ರೀತಿ ಲುಕ್ಕು ಕೊಡಾಕತ್ತೈತಿ ಅಂತ. ಸೊ ಎಷ್ಟು ಲುಕ್ಕು ಕೊಡಾಕತ್ತೈತಿ ನೋಡಿರಿ. ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿಗೆ ಸಾಕು ನೋಡ್ರಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಬ್ಲೌಸ್ ಎಷ್ಟು ಲುಕ್ ಕೊಡಾತೈತಿ ನೋಡಿರಿ. ಹಿಂಗೆ ನೀವು ಕೂಡ ನಿಮ್ಮ ಒಂದು ಸಿಂಪಲ್ ಬ್ಲೌಸ್ನ ಈ ರೀತಿ ವರ್ಕ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಳನ್ನ ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಈ ಒಂದು ಟಿಪ್ ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ಖಂಡಿತ ಯೂಸ್ ಆಗುತ್ತೆ. ಟೇಲರಲ್ಲಿ ಹೊಲಿಸೋರು ಈ ನಾವೊಂದು 4 ಎಳೆದು ಒಂದು ಅರ್ಧ ಮೀಟ್ರಿಗೆ 20 ರೂಪೀಸ್ ಕೊಟ್ಟಿದ್ದೀನಿ. ಇದು 40 ರೂಪೀಸು. ಇದರಲ್ಲಿ ಇನ್ನೂ ಇಷ್ಟು ಉಳಿತು. ಓಕೆನಾ, ಅರ್ಧ ಮೀಟ್ರಲ್ಲೇ ಇನ್ನೂ ಇಷ್ಟು ಉಳಿತು. ನಾನು ಫ್ರಂಟ್ ಹಚ್ಕೊಂಡಿಲ್ಲ, ಬಿಟ್ಟಿದ್ದೀನಿ. ಇಲ್ಲಿ ಈಗ ನನಗೆ ಅರ್ಧ ಮೀಟ್ರ್ ಹಿಡ್ಕೊಂಡ್ರು ಒಂದು ಇದಕ್ಕೆ ನಾನು ಅಷ್ಟೇ ಸ್ಟೆಪ್ ತೊಗೊಂಡಿದ್ದೀನಿ. ಇಲ್ಲಿ 40 ರೂಪೀಸ್ ಅಂದರೆ ನನಗೆ ಇಲ್ಲಿ 20 ರೂಪೀಸ್, ಅದು ಕೂಡ ಇನ್ನೂ ಇಷ್ಟು ಉಳಿದಿದೆ 20 ರೂಪೀಸಲ್ಲಿ. ಇದು 20, ಇದು 20, 40 ರೂಪೀಸ್ ಆಗುತ್ತೆ. 20 ರೂಪೀಸ್ದು ಮಾತ್ರ ನಾನು ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ನಾವು ಬೇರೆದವ್ರಿಗೆ ಹಚ್ಕೊಡೋಕ್ಕೆ 60 ರೂಪಾಯಿ ತೊಗೋತೀವಿ. ಅದೇ ನಾವು 20 ಯೂಸ್ ಮಾಡಿ ನೋಡಿ 40 ರೂಪೀಸ್ ನಾವು ಬರೀ ಸ್ಟಿಚ್ ಮಾಡೋಕ್ಕೆ ತೊಗೋತೀವಿ. ಲೇಸ್ ಮಾತ್ರ 20. ಸೊ ಇರುತ್ತೆ. ನೀವು ಟೇಲರ್ ಕಡೆ ನೀವೇನೋ ಟೇಲರಾಗಿ ಈ ರೀತಿ ಹೇಳ್ತಿದ್ದೀರಲ್ಲ ಅನ್ಕೋಬೋದು. ಹೌದು, ಬಟ್ ನಾನು ಟೇಲರೇ ಆದರೂ ಕೂಡ ನನ್ನ ಒಂದು ವ್ಯೂವರ್ಸಿಗೆ ಒಂದು ಏನಂತಾರೆ, ಈ ರೀತಿ ಮಾಡ್ಕೋಬೋದು, ನೀವು ಕೂಡ ಹಣ ಉಳಿಸ್ಕೋಬೋದು ಅನ್ನೋ ಒಂದು ಮಾಹಿತಿ ಕೊಡ್ತಿದ್ದೀನಿ ಅಷ್ಟೇ. ನಾನು ಸ್ಟಿಚ್ ಮಾಡ್ತೀನಿ, ಇಲ್ಲ ಅಂತಿಲ್ಲ, ಬಟ್ ನನ್ನ ವ್ಯೂವರ್ಸ್ಗೆ ಒಂದು ಯೂಸ್ ಆಗುವಂಥ ಒಂದು ಟಿಪ್ ಹೇಳೋಣ ಅನ್ನೋ ಕಾರಣಕ್ಕೆ, ಅವ್ರಿಗೂ ಯೂಸ್ ಆಗಲಿ ನನ್ನಿಂದ, ಅವ್ರಿಗೂ ಒಂದು ಏನೋ ಒಂದು ಏನಂತಾರೆ, ಒಂದು ಇದಾಗಲಿ ಅನ್ನೋ ಕಾರಣಕ್ಕೆ, ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ಇದೇ ಸಿಟಿನಲ್ಲಾದರೆ ಒಂದು 100 ರೂಪೀಸ್ವರೆಗೆ ತೊಗೋಬೋದು.
ನನಗೆ ಗೊತ್ತಿಲ್ಲ ನಿಮ್ಮ ಕಡೆ ಎಷ್ಟು ತೊಗೋತಾರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ನೋಡಿ ಈ ರೀತಿ ಒಂದು 20 ರೂಪಾಯಿ ಲೇಸಿಂದ ನೀವು ಇಷ್ಟು ಗ್ರ್ಯಾಂಡಾಗಿ ಬ್ಲೌಸನ್ನ ಡಿಸೈನ್ ಮಾಡ್ಕೋಬೋದು ಅಂತ. ನೋಡಿ ಮಟ್ಕಾ ಶೇಪ್ ಅನ್ನುವಂಥದ್ದು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಓಕೆ ಫ್ರೆಂಡ್ಸ್, ಹಾಗಾದರೆ ನನ್ನ ವಿಡಿಯೋನ ಇದು ಏನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಬರ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.